ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಗೌರಿ ಕಲ್ಯಾಣ ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕು ಅಂತಂದರೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೀವು ನೋಡಬೇಕಾಗುತ್ತೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೂ ಸಪೋರ್ಟ್ ಮಾಡಿ. ವಿಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗ್ಬಿಡಿ. ಸೊ ಗೌರಿ ಕಲ್ಯಾಣ ಅಲ್ಲಿ ವಿವೇಕು ಗೌರಿಗೆ ಒಂದು ಮನೇಲಿ ಯಾರಿಗೂ ಗೊತ್ತಾಗದೇ ಇರೋ ಥರ ಸೀಕ್ರೆಟಾಗಿ ಒಂದು ಬೆಡ್ಡನ್ನು ತಂದುಕೊಟ್ಟಿರ್ತಾನೆ. ಸೊ ಅದು ಬ್ಯಾಕ್ ಡೋರಿಂದ ತಂದುಕೊಟ್ಟಿರ್ತಾನೆ. ನಾನು ಹಳೆ ಕಳೆದ ಸಂಚಿಕೆಯಲ್ಲಿ ತಿಳಿಸಿರ್ತೀನಿ. ಸೊ ಆ ಬೆಡ್ ಮೇಲೆ ಗೌರಿ ಮಲ್ಕೊಂಡಿರ್ತಾಳೆ. ಸೊ ಮಲ್ಕೊಂಡ್ಮೇಲೆ ಬೆಳಗ್ಗೆ ಎದ್ದು ನೋಡ್ತಾಳೆ, ತುಂಬ ಚೆನ್ನಾಗಿ ನಿದ್ದೆ ಬಂದಿರುತ್ತೆ. ಆ ಬೆಡ್ಡು ಅಷ್ಟು ಸಾಫ್ಟಾಗಿರುತ್ತೆ. ಸೊ ಎದ್ಬಿಟ್ಟು ನೋಡ್ತಾಳೆ, ಪಕ್ಕದಲ್ಲಿ ವಿವೇಕು ಕೂಡ ಕಾಣಿಸ್ತಾ ಇರಲ್ಲ. ಅಯ್ಯೋ ಇದೇನಪ್ಪ, ಇಷ್ಟು ಲೇಟಾಗಿ ಎದ್ದಿದ್ದೀನಿ, ಬೆಳಗ್ಗೆ 8 ಗಂಟೆ ಆಗಿದೆ, ಮನೇಲಿ ಎಲ್ಲರೂ ಎದ್ದು ಬಿಟ್ಟಿರ್ತಾರೆ. ಸೊ ಇಷ್ಟು ಲೇಟಾಗಿ ಎದ್ಬಿಟ್ಟಿದ್ದೀನಲ್ಲ, ಈ ಹಾಸಿಗೆ ಅಷ್ಟು ಚೆನ್ನಾಗಿದೆಯಾ, ಅಷ್ಟು ಸಾಫ್ಟಾಗಿದೆಯಾ, ನನಗೆ ಎಷ್ಟೊಂದು ನಿದ್ದೆ ಬರೋ ಥರ ಇದೆಯಾ ಅಂತ ಹೇಳ್ಬಿಟ್ಟು ಗೌರಿ ಹಾಸಿಗೆ ಮೇಲೆ ಕೂತ್ಕೊಂಡು ಒಬ್ಳೊಬ್ಳೆ ಮಾತಾಡ್ತಾ ಇರ್ತಾಳೆ. ಆ ಕಡೆ ವಿವೇಕ್ ಬೆಡ್ ಕಡೆ ನೋಡ್ತಾಳೆ. ವಿವೇಕ್ ಕೂಡ ಆಲ್ರೆಡಿ ಎದ್ದುಬಿಟ್ಟಿರ್ತಾನೆ. ಅಯ್ಯೋ ಇವರು ಕೂಡ ಎದ್ದಿದ್ದಾರೆ, ಇವರು ಕೂಡ ನನಗೆ ಎಬ್ಬರಿಸಿಲ್ಲ, ಎಷ್ಟು ಲೇಟಾಗಿ ಹೋಗ್ಬಿಟ್ಟಿದೆ, ಮನೇಲಿ ಎಲ್ಲರೂ ಎದ್ದುಬಿಟ್ಟಿರ್ತಾರೆ. ಸೊ ಎಂಥ ತಪ್ಪಾಯಿತು ನನ್ನಿಂದ ಅಂತ ಹೇಳ್ಬಿಟ್ಟು ಗೌರಿ ಯೋಚನೆ ಮಾಡಿಕೊಂಡು ಅದೇ ಬೆಡ್ ಮೇಲೆ ಕೂತ್ಕೊಂಡಿರ್ತಾಳೆ. ಹಾಗೆಯೇ ಆ ಕಡೆಯಿಂದ ವಿವೇಕ್ ಚಿಕ್ಕಮ್ಮ ಎದ್ಬಿಟ್ಟು ಗೌರಿ ಯಾಕೋ ಎದ್ದಿಲ್ಲ ಅಂತ ಹೇಳ್ಬಿಟ್ಟು ಗೌರಿ ಅಂತ ಒಂದು 2-3 ಸಲ ಕೆಳಗಡೆಯಿಂದ ಕರೀತಾರೆ. ಆಗ ಗೌರಿಗೆ ಗೊತ್ತಾಗುತ್ತೆ, ಸೊ ಚಿಕ್ಕತ್ತೆ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಬೇಗನೆ ಈ ಹಾಸಿಗೆ ನೋಡಿಬಿಟ್ರೆ ಮತ್ತು ಅವರು ತಪ್ಪು ತಿಳ್ಕೊತಾರೆ, ನಾವಿಬ್ಬರು ಬೇರೆ ಬೇರೆ ಮಲ್ಕೊಳ್ತಾ ಇದ್ದೀವಿ ಅಂತ ಮನೆಯವ್ರು ಎಲ್ರಿಗೂ ಹೇಳ್ತಾರೆ. ಎಲ್ರಿಗೂ ತುಂಬಾ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಆ ಹಾಸಿಗೆನ ಎಲ್ಲಾದರೂ ಬಚ್ಚಿಡಬೇಕು ಅಂತ ಹೇಳ್ಬಿಟ್ಟು ಬೇಗ ವಾರ್ಡ್ರೋಬಲ್ಲಿ ಬಚ್ಚಿಡೋಕ್ಕೆ ಹೋಗ್ತಾಳೆ. ಆಗ ವಿವೇಕು ಸ್ನಾನದ ರೂಮಿಂದ ಆಚೆ ಬರ್ತಾನೆ. ಅದನ್ನೇನು ಹಪ್ಪಳ ಸಂಡಿಗೆ ಅಂದ್ಕೊಂಡಿದ್ಯಾ, ಆ ಥರ ತುರುಕ್ತಾ ಇದೆಯಾ, ಅಷ್ಟು ದೊಡ್ಡ ಬೆಡ್ಡು ಇಷ್ಟು ಚಿಕ್ಕ ವಾರ್ಡ್ರೋಬಲ್ಲಿ ಇಡಿಸುತ್ತಾ ಅಂತ ವಿವೇಕು ವಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಗೌರಿ ಎದ್ಬಿಟ್ಟು ಸರಿ ಆಯಿತು, ಇದನ್ನು ಹಂಗೆ ಬಿಡ್ತೀನಿ, ಚಿಕ್ಕತ್ತೆ ಬರ್ತಾಯಿದ್ದಾರೆ, ಚಿಕ್ಕತ್ತೆ ನೋಡಿಬಿಟ್ಟು ಎಲ್ರಿಗೂ ಅವ್ರಿಗೂ ಬೇಜಾರು ಮಾಡ್ಕೊಳ್ಳಿ, ಹಾಗೆ ಮನೆಯವ್ರು ಎಲ್ರಿಗೂ ವಿಷಯ ತಿಳಿಸ್ಲಿ, ನಾನು ಕೆಳಗಡೆ ಬೇರೆ ಬೆಡ್ಡಲ್ಲಿ ಮಲ್ಕೋತಾ ಇದ್ದೀನಿ, ನೀವು ಬೇರೆ ಬೆಡ್ಡಲ್ಲಿ ಮಲ್ಕೋತಾ ಇದ್ದೀರಾ ಅಂತ ಮನೆಯವ್ರೆಲ್ರಿಗೂ ವಿಷಯ ಗೊತ್ತಾಗಲಿ ಬಿಡಿ ಅಂತ ಹೇಳ್ಬಿಟ್ಟು ಗೌರಿ ವಾರ್ಡ್ರೋಬಿಂದ ಬೆಡ್ಡನ್ನು ಕೆಳಗಡೆ ತೆಗೆದು ಹಾಕ್ತಾಳೆ. ಸೊ ಆಗ ವಿವೇಕ್ಗೆ ಚಿಕ್ಕತ್ತೆ ಗೌರಿ ಅಂತ ಕರೀತಾ ಇರೋದು ಕೇಳಿಸುತ್ತೆ. ಆಗ ಎದ್ಬಿಟ್ಟು ವಿವೇಕು ಗೌರಿಗೆ ಕೈ ಮುಗಿದು ಕೇಳ್ಕೊತಾನೆ, ಪ್ಲೀಸ್ ಪುಣ್ಯವತಿ, ಏನಾದರೂ ಮಾಡಿ ಈ ಸಂಕಷ್ಟದಿಂದ ನನ್ನನ್ನು ಪಾರು ಮಾಡು. ಚಿಕ್ಕಮ್ಮ ಆಲ್ರೆಡಿ ಬರ್ತಾ ಇದ್ದಾರೆ ರೂಮ್ ಕಡೆ. ಸೊ ಅವರಿಗೆ ವಿಷಯ ಗೊತ್ತಾಗದೇ ಇರೋ ಥರ ಮುಚ್ಚಿಡಬೇಕು. ಅವರಿಗೆ ಗೊತ್ತಾದರೆ ಮನೆಯವರೆಲ್ರಿಗೂ ಕರೆದ್ಬಿಟ್ಟು ದೊಡ್ಡ ರಾದಂತ ಮಾಡಿಬಿಡ್ತಾರೆ. ನೀನು ನಾನು ಬೇರೆ ಬೇರೆ ಮಲ್ಕೋತಾ ಇದ್ದೀವಿ, ಸೊ ನಿನಗೋಸ್ಕರ ನನ್ನ ಬೆಡ್ಡೆಲ್ಲ ಈ ಥರ ತಂದಿಟ್ಟಿದ್ದೀನಿ ಅಂತ ಗೊತ್ತಾದರೆ ಅವರು ತುಂಬಾ ಬೇಜಾರು ಮಾಡ್ಕೋತಾರೆ. ಮತ್ತು ಮನೆಯವರೆಲ್ರಿಗೂ ವಿಷಯ ಗೊತ್ತಾಗೋಗ್ಬಿಡುತ್ತೆ. ಸೊ ಇದು ನಮ್ಮದು ರೂಮಲ್ಲಿ ನಡೀತಾ ಇರೋವಂಥ ವಿಷಯ ಹೊರಗಡೆ ಗೊತ್ತಾಗಬಾರ್ದು, ದಯವಿಟ್ಟು ಹೆಲ್ಪ್ ಮಾಡು ಅಂತ ವಿವೇಕ್ ಕೂಡ ಗೌರಿಗೆ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಾನು ಅದೇ ಕೆಲಸ ತಾನೇ ಮಾಡ್ತಾ ಇದ್ದಿದ್ದು, ನೀವೇ ಬಂದು ಡಿಸ್ಟರ್ಬ್ ಮಾಡಿದ್ದು, ನೀವೇ ಎತ್ತಿಡಿ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಸೊ ಇವಾಗ ನಾವಿಬ್ಬರು ವಾದ ಮಾಡ್ಕೊಂಡು ನಿಂತ್ಕೊಳ್ಳೋ ಅಂಥ ಟೈಮಲ್ಲ, ದಯವಿಟ್ಟು ಹೆಲ್ಪ್ ಮಾಡು, ಬೇಗ ಇದನ್ನು ಬಚ್ಚಿಡಬೇಕು, ಚಿಕ್ಕಮ್ಮ ಆಲ್ರೆಡಿ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ವಿವೇಕ್ ಹೇಳ್ತಾನೆ. ಸೊ ಇಬ್ಬರು ಸೇರಿಕೊಂಡು ಆ ಬೆಡ್ಡನ್ನು ಚಿಕ್ಕದಾಗಿ ಫೋಲ್ಡ್ ಮಾಡಿಬಿಟ್ಟು ವಾರ್ಡ್ರೋಬಲ್ಲಿ ಇಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಸೊ ಅದು ಬೇಗ ಫೋಲ್ಡ್ ಕೂಡ ಆಗ್ತಾ ಇರಲ್ಲ, ಹೊಸ ಬೆಡ್ ಆಗಿರೋದ್ರಿಂದ, ತುಂಬ ಹೈಟ್ ದಪ್ಪ ಇರೋದ್ರಿಂದ. ಸೊ ಅದು ಫೋಲ್ಡ್ ಮಾಡೋದು ಕೂಡ ಅವರಿಬ್ಬರಿಗೆ ತುಂಬಾ ಕಷ್ಟ ಆಗ್ತಿರುತ್ತೆ. ಹೆಂಗೋ ಮಾಡಿಬಿಟ್ಟು ಇಬ್ಬರೂ ಆ ಬೆಡ್ಡನ್ನು ಫೋಲ್ಡ್ ಮಾಡಿ ಎತ್ಬಿಟ್ಟು ವಾರ್ಡ್ರೋಬಲ್ಲಿ ಇಡ್ತಾರೆ. ಸೊ ವಾರ್ಡ್ರೋಬಲ್ಲಿ ಇಟ್ಟ ಮೇಲೆ ಆ ವಾರ್ಡ್ರೋಬ್ ಡೋರನ್ನು ಕ್ಲೋಸ್ ಮಾಡೋದು ಕೂಡ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಯಾಕಂತಂದರೆ ಬೆಡ್ಡು ಕೂಡ ತುಂಬ ಹೈಟ್ ಇರೋದ್ರಿಂದ, ತುಂಬ ದಪ್ಪ ಇರೋದ್ರಿಂದ ವಾರ್ಡ್ರೋಬ್ ಡೋರ್ ಕೂಡ ಕ್ಲೋಸ್ ಮಾಡೋದು ತುಂಬಾ ಕಷ್ಟ ಆಗ್ತಿರುತ್ತೆ. ಹೆಂಗೋ ಮಾಡಿ ಇಬ್ಬರೂ ಸೇರಿಕೊಂಡು ಆ ವಾರ್ಡ್ರೋಬನ್ನು ಕೂಡ ಕ್ಲೋಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅವ್ರ ಚಿಕ್ಕಮ್ಮ ಆಲ್ರೆಡಿ ಇನ್ನೇನು ರೂಮ್ ಹತ್ರ ಬಂದುಬಿಡ್ತಾರೆ. ಸೊ ವಿವೇಕು ಆ ಬೆಡ್ಡನ್ನು ಇಡೋ ಇದರಲ್ಲಿ ಅವನು ಸ್ನಾನ ಮಾಡ್ಕೊಂಬಂದಿರ್ತಾನೆ. ಸೊ ಬಟ್ಟೆನೂ ಹಾಕ್ಕೊಂಡಿರೋದಿಲ್ಲ ಅನ್ನೋದು ಕೂಡ ಆ ಬೆಡ್ಡನ್ನು ಬಚ್ಚಿಡೋ ಗಮನದಲ್ಲಿ ಅದನ್ನು ಕೂಡ ಮರ್ತುಬಿಟ್ಟಿರ್ತಾನೆ. ಸೊ ಅವ್ರ ಬೆಡ್ಡನ್ನು ಇಟ್ಟು ವಾರ್ಡ್ರೋಬ್ ಕ್ಲೋಸ್ ಮಾಡೋ ಅಷ್ಟರಲ್ಲಿ ಅವ್ರ ಚಿಕ್ಕಮ್ಮ ಕರೆಕ್ಟಾಗಿ ರೂಮಲ್ಲಿ ವಾರ್ಡ್ರೋಬ್ ಕಷ್ಟಪಟ್ಟು ಕ್ಲೋಸ್ ಮಾಡ್ತಿರೋ ಅಂಥ ಟೈಮಲ್ಲಿ ಅವರು ರೂಮಿಗೆ ಕರೆಕ್ಟಾಗಿ ಎಂಟ್ರಿ ಕೊಡ್ತಾರೆ. ಸೊ ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಡ್ತಾರೆ. ಗೌರಿ ವಿವೇಕು ತುಂಬಾ ಚೆನ್ನಾಗಿದ್ದಾರೆ, ನಾವೇ ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀವಿ, ಸೊ
ವಿವೇಕು ಗೌರಿ ಜೊತೆ ರೊಮ್ಯಾನ್ಸ್ ಮಾಡ್ತಾಯಿದ್ದಾನೆ, ಅದಕ್ಕೆ ಅವಳು ಕೆಳಗಡೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅವರೇ ಏನೋ ಒಂದು ಊಹೆ ಕಲ್ಪನೆ ಮಾಡ್ಕೋತಾರೆ. ಬಟ್ ಫೈನಲಿ ಅವರ ಚಿಕ್ಕಮ್ಮಗೆ ಏನೂ ಗೊತ್ತಾಗೋದಿಲ್ಲ, ಚಿಕ್ಕಮ್ಮ ಮತ್ತು ಗೌರಿ ಚಿಕ್ಕತ್ತೆಗೆ ಏನೂ ಗೊತ್ತಾಗೋದಿಲ್ಲ. ಈ ಸೀನನ್ನು ನೋಡಿಬಿಟ್ಟು ಅವರ ಚಿಕ್ಕಮ್ಮ ಕಣ್ಣು ಮುಚ್ಕೊಂಡ್ಬಿಡ್ತಾರೆ. ಕಣ್ಣು ಮುಚ್ಕೊಂಡು ನಾನು ರಾಂಗ್ ಟೈಮಲ್ಲಿ ಎಂಟ್ರಿ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಆಗ ವಿವೇಕ್ ಎದ್ಬಿಟ್ಟು ಚಿಕ್ಕಮ್ಮ ನೀವು ಅಂದ್ಕೊಂಡಿರೋ ಥರ ಏನೂ ಆಗಿಲ್ಲ ಇಲ್ಲಿ, ಹಾಗೆ ಹೀಗೆ ಅಂತ ವಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಅವರು ರೂಮಿಂದ ಆಚೆ ಹೋಗ್ಬಿಟ್ಟು ಹೇಳ್ಕೊತಾರೆ. ವಿವೇಕು ಗೌರಿನ ಎಲ್ಲರ ಮುಂದೆ ತುಂಬ ಕೋಪದಲ್ಲಿರೋ ಥರ ಬಿಹೇವ್ ಮಾಡ್ತಾನೆ. ತುಂಬ ಅವಳ ಮೇಲೆ ಇಷ್ಟನೇ ಇಲ್ಲ, ತುಂಬ ಕೋಪ ಅನ್ನೋ ಥರ ನಮ್ಮ ಮುಂದೆ ಬಿಲ್ಡಪ್ ಕೊಡ್ತಾನೆ. ಆದರೆ ಗೌರಿ ಜೊತೆ ತುಂಬಾ ಚೆನ್ನಾಗಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ರು ಅಂದ್ಕೊಳ್ತಾರೆ. ಆಮೇಲೆ ಅವ್ರ ಚಿಕ್ಕಮ್ಮ ನೋಡಿದ ತಕ್ಷಣ ಅವನಿಗೆ ಅವಾಗ ನೆನಪಾಗುತ್ತೆ ವಿವೇಕ್ಗೆ, ನಾನು ಬಟ್ಟೆ ಹಾಕ್ಕೊಂಡಿಲ್ಲ, ಸ್ನಾನ ಮಾಡ್ಕೊಂಬಂದು ಟವಲಲ್ಲೇ ಇದ್ದೀನಿ ಅಂತ ಹೇಳ್ಬಿಟ್ಟು ತಕ್ಷಣ ಗೌರಿದು ಸೀರೆ ಸೆರಗನ್ನ ಹಿಡ್ಕೊಂಡು ಮೈ ಮುಚ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಆಗ ಅವ್ರ ಚಿಕ್ಕಮ್ಮ ನಾನು ರಾಂಗ್ ಟೈಮಲ್ಲಿ ಎಂಟ್ರಿ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ರೂಮಿಂದ ಆಚೆ ಹೋಗಿ ಡೋರ್ನ ಕ್ಲೋಸ್ ಮಾಡಿಕೊಂಡು ಅವಾಗ ಮನಸ್ಸಲ್ಲಿ ಅಂದ್ಕೋತಾರೆ, ನಾವೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ವಿ, ವಿವೇಕು ಗೌರಿನ ತುಂಬಾ ಇಷ್ಟಪಡ್ತಾನೆ, ಸೊ ಅವರಿಬ್ಬರು ಚೆನ್ನಾಗೇ ಇದ್ದಾರೆ, ನಾವೇ ಅಂದ್ಕೊಂಡಿದ್ವಿ ಅವರಿಬ್ಬರು ಚೆನ್ನಾಗಿಲ್ಲ, ವಿವೇಕ್ ಎಲ್ಲರ ಮುಂದೆ ಗೌರಿಗೆ ಬೈಯೋದು ಸಿಡ ಅನ್ನೋದನ್ನು ನೋಡಿಬಿಟ್ಟು ಅವರಿಬ್ಬರು ಚೆನ್ನಾಗಿಲ್ಲ ಅಂತ ನಾವೇ ತಪ್ಪಾಗಿ ತಿಳ್ಕೊಂಡಿದ್ವಿ, ಆದರೆ ವಾಸ್ತವ ಬೇರೆ ಇದೆ, ಅದಕ್ಕೋಸ್ಕರ ಗೌರಿ ಇಷ್ಟು ಲೇಟ್ ಆದರೂ ಕೂಡ ಇನ್ನೂ ಕೆಳಗಡೆ ಬಂದಿಲ್ಲ. ರೂಮಲ್ಲಿ ಯಾವಾಗಲೂ ವಿವೇಕು ಗೌರಿ ಸೆರಗಿಟ್ಕೊಂಡೇ ಓಡಾಡ್ತಾ ಇರ್ತಾನೆ, ಸೊ ನಾವೇ ತಪ್ಪಾಗಿ ತಿಳ್ಕೊಂಡಿದ್ವಿ, ಅವರಿಬ್ಬರು ಚೆನ್ನಾಗಿದ್ದಾರೆ ಅಂತ ಹೇಳ್ಕೊಂಡು ಅವ್ರ ಚಿಕ್ಕಮ್ಮ ಅವರೊಬ್ಬೊಬ್ಬರೇ ಮಾತಾಡಿಕೊಂಡು ಹೋಗ್ತಾರೆ. ಆಮೇಲೆ ಈ ಕಡೆ ವಿವೇಕ್ ಗೌರಿಗೆ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಎಲ್ಲ ನಿನ್ನಿಂದನೇ ಆಗಿದ್ದು ಹಾಗೆ ಹೀಗೆ ಅಂತ. ಅದಕ್ಕೆ ಗೌರಿ ಹೇಳ್ತಾಳೆ, ಇಲ್ಲಿ ನಡಿಬಾರ್ದೇನು ನಡೀತು, ಅವ್ರಿಗೆ ಗೊತ್ತಾಗೋಂಥ ವಿಷಯ ಗೊತ್ತಾಗಿಲ್ಲಲ್ಲ, ಅದಕ್ಕೆ ಖುಷಿ ಪಡಬೇಕು ಅಂತ ಹೇಳ್ಬಿಟ್ಟು ಗೌರಿ ವಿವೇಕ್ಗೆ ಸಮಾಧಾನ ಮಾಡ್ತಾ ಇರ್ತಾಳೆ. ಅದಾದಮೇಲೆ ಗೌರಿ ಇದ್ಬಿಟ್ಟು ನಾನು ಕೂಡ ಸ್ನಾನ ಮಾಡಿಲ್ಲ, ಸ್ನಾನ ಮಾಡಿಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ವಿವೇಕ್ಗೆ ಹೇಳ್ತಾಳೆ. ಅದಕ್ಕೆ ಆ ವಿಷಯ ನನಗೆ ಯಾಕೆ ಹೇಳ್ತಾ ಇದೆಯಾ ಹಾಗೆ ಹೀಗೆ ಅಂತ ವಿವೇಕು ಗೌರಿ ಮೇಲೆ ರೇಗ್ತಾ ಇರ್ತಾನೆ. ಅದಕ್ಕೆ ಗೌರಿ ಇದ್ಬಿಟ್ಟು ನಾಚಿಕೊಂಡು ಹೇಳ್ತಾ ಇರ್ತಾಳೆ, ನಾನು ನನ್ನ ಗಂಡನಿಗೆ ತಾನೇ ಹೇಳ್ತಾ ಇರೋದು, ನಾನೇನು ಬೇರೆಯವ್ರಿಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾಚಿಕೊಂಡು ಕಾಮಿಡಿ ಥರ ಮಾಡ್ತಾಳೆ. ಸೊ ಅದಾದಮೇಲೆ ನನ್ನ ಗಂಡ ಇದು ಹೆಂಡತಿ ಸೆರಗಲ್ಲಿ ಮುಚ್ಕೊಳ್ಳೋದ್ರೆ ಏನು ತಪ್ಪಿದೆ ಅಂತ ಎಲ್ಲ ಹೇಳ್ತಾಳೆ. ಆಗ ವಿವೇಕ್ಗೆ ಕೋಪ ಬಂದುಬಿಡುತ್ತೆ. ಸೊ ಅದಾದಮೇಲೆ ಗೌರಿ ವಿವೇಕ್ ಕೋಪನ ಸರಿ ಮಾಡೋದಕ್ಕೆ ಒಂದು ಕಾಮಿಡಿ ಮಾಡ್ತಾಳೆ. ಅದಾದಮೇಲೆ ಅವಳು ಕೂಡ ವಿವೇಕ್ಗೆ ಕಾಲು ಎಳೆಯೋದಕ್ಕೆ ಟ್ರೈ ಮಾಡ್ತಾಳೆ. ವಿವೇಕು ಆಮೇಲೆ ಅವನಿಗೂ ಏನೋ ಒಂಥರ ಖುಷಿಯಾಗಿ ಹೋಗ್ಬಿಡುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ.